ಏನಪ್ಪ ಮುಸ್ಲಿಂ ಅಲ್ಲಿ ಕೆಲವು ಮುಖಂಡರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅಂತ ಆರೋಪಗಳು ಗೊತ್ತಿಲ್ಲ. ನಿಮ್ಮ ಮೀಡಿಯಾದಾಗ ನೋಡಿದೆ ನಾನು. ಮೊಬೈಲ್ ಅದನ್ನ ಕೇಳ್ತಾರೆ ವೈರಲ್ ಆಗಿದೆ ಅಬ್ದುಲ್ ಜಬ್ಬಾರ್ ಮಾತಾಡಿದ್ದಾರೆ ಅಂತೇಳಿ. ಗೊತ್ತಿಲ್ಲ. ಅಂದ್ರೆ ಅವ್ರದ್ದು ಏನಿದೆ ಶಾಮೂರ್ ಅವ್ರದ್ದು ನಾವು ಬಿಚ್ಚಿಡ್ತೀನಿ ಅನ್ನೋ ಲೆವೆಲಲ್ಲಿ ಮಾತಾಡಿದ್ದಾರೆ. ಶಾಮೂರ್ ಅವ್ರದ್ದು ಏನಿದೆ ಅದನ್ನು ಬಿಚ್ಚಿಡ್ತೀವಿ ನಾವು ಪ್ರಸಂಗ ಬಂದ್ರೆ ಅಂತ ಹೇಳಿದ್ದಾರೆ. ಏನೈತೆ ನಮ್ದು ಹಿಂಗ ಓಪನ್. ನಮ್ದು ಏನೈತಿ, ನಮ್ದು ಯಾವ ಒಳಗೆ ಕರ್ಕೊಂಡೋಗಿ ಮಾತಾಡೋದು ಯಾವ ಏನ್ ಅಬ್ಸರ್ವ್ ಮಾಡಿರಿ ಅಂತ ಆ ಥರ ಮಾಡಿದ್ದು ಯಾರು ಬಂದಿಲ್ಲಲ್ಲ. ನನ್ನ ಹತ್ರ ಯಾರು, ನಾನು ನಿನ್ನೆ ಬೆಳಿಗ್ಗೆ ಬಂದು ಮಲ್ಕೊಂಡಾನು. ಚುನಾವಣೆ ಮುಗಿದಾದ್ರೆ ನಿನ್ನೆ ಬೆಳಿಗ್ಗೆ ಬಂದು ಮಲ್ಕೊಂಡಾನು. ಇವತ್ತು ಹೊರಗೆ ಬಂದ. ನಿನ್ನೆ ಒಂದು ದಿವಸ 1.5 ದಿವಸ ಹೆಚ್ಚು ಕಡಿಮೆ ಫುಲ್ ರೆಸ್ಟ್ನಾಗಿದ್ದೆ. ಪೇಪರ್ ಓದಿದೆ. ನಿನ್ನೆನೂ ಇವತ್ತು ಪೇಪರ್ ಓದಿ ಏನು ಆರಾಮ್ ರಿಲ್ಯಾಕ್ಸ್ ಮೂಡ್ನಾಗಿದ್ವಿ. ಒಳ್ಳೆ ಚುನಾವಣೆ ಆಗಿದೆ ಅಂತಂದ್ರು. ಇನ್ನು ನನ್ನ ಒಪಿನಿಯನ್ಗಳು ತಗೋಬೇಕು, ಎಲ್ಲರ ಹತ್ರನೂ ಗ್ಯಾದರ್ ಮಾಡಿ ಒಳ್ಳೆ ಕ್ಲಿಯರ್ ಕಟ್ಟಾಗಿ. ನನಗೆ ಇಲ್ಲಿ ಮಟ್ಟ ಯಾರು ಫೋನು ಮಾಡಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತದೆ ಸರ್, ಇಷ್ಟು ಚುನಾವಣೆ ಮಾಡಿದ್ರೆ ಈ ಚುನಾವಣೆಗೆ ಸ್ವಲ್ಪ ಏನೋ ಮುಸ್ಲಿಂ ವೋಟ್ ಹೊಡೆದವ, ಸ್ವಲ್ಪ ಟೆನ್ಷನ್ ಅದ, ಹಂಗೆ ಮಾತಾಡ್ತಾರೆ ಕ್ಷೇತ್ರದಾಗ. ನೀವು ಪ್ರಾಕ್ಟಿಕಲ್ ಆಗಿ ಚುನಾವಣೆ ಮಾಡಿದ್ರೆ ಹೆಂಗೆ ಅನಿಸ್ತದೆ? ನಾವು 94ರಿಂದ ಚುನಾವಣೆ ಮಾಡಿದ್ವಿ. ಹೆಚ್ಚು ಕಡಿಮೆ ನಂದು 15ನೇ 16ನೇ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ನನಗೇನ ನಮ್ಮ ಪ್ರತಿಯೊಂದು ಸಮಾಜದವರು ನಮಗೆ ಕೈ ಹಿಡಿದಾರೆ. ಅದರಾಗ ಮುಸಲ್ಮಾನ್ ಬಂಧುಗಳು ಹೆಚ್ಚಿನ ರೀತಿಯಿಂದ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಹಿಂದೆ ನಮ್ಮ ವಕೀಲರಾದಂಥ ಅತಾವುಲ್ಲಾ ಖಾನ್ ಅವ್ರು ನಿಂತಿದ್ರು 94ಅಲ್ಲಿ. ಅವಾಗ 1300 ಗೆದ್ದಿದ್ವಿ. ಅವಾಗ ಯಾರು ಬಿಜೆಪಿಯಿಂದ ಶಂಕರನಾರಾಯಣ್ ನಿಂತಿದ್ರು. ಅವಾಗಿನ್ನಷ್ಟು ಟೈಟು ನಾನೇನು ನೋಡಲಿಲ್ಲ. ಆಮೇಲೆ ಸೈಫುಲ್ಲಾ ಸಾಹೇಬರು ನಿಂತಿದ್ರು ಹಿಂದಿನ ಚುನಾವಣೆ. ಅವಾಗ ಅವರು 26,000 ಎಷ್ಟು ತಗೊಂಡಿದ್ರು 2013ರಲ್ಲಿ. ನನಗೇನೋ ಅದು ರಿಪೀಟ್ ಆಗ್ಬೋದು ಅನಿಸುತ್ತೆ. 2013 ಚುನಾವಣೆ ಮತ್ತೆ ರಿಪೀಟ್ ಆಗ್ಬೋದು. ಮತ್ತು ಇನ್ನೂ ಹೆಚ್ಚಿಗೆ ನಮ್ಮ ತಂದೆಯವ್ರದ್ದು ಲೀಡ್ನ ಇವ್ರು ಮೀರಿಸ್ಬೋದು ಅಂತ ಅನಿಸುತ್ತೆ ನನಗೇನು. ಲೀಡ್ ಬಂದರೆ ಒಳ್ಳೆ ಲೀಡ್ ಬರ್ತೈತಿ, ಬರಲಿಲ್ಲ ಅಂದ್ರೆ ಸ್ವಲ್ಪ ಅಂತರದಲ್ಲಿ ಕಮ್ಮಿ ಆಗ್ಬೋದು ಅಷ್ಟೆ. ಬಟ್ ಗೆಲ್ಲಕ್ಕೆ ಏನೋ ತೊಂದರೆ ಇಲ್ಲ ಅನ್ಸುತ್ತೆ ನನಗೇನು. ಗೆಲ್ಲಕ್ಕೆ ಏನು ತೊಂದರೆ ಇಲ್ಲ. ಮತ್ತು ಎಲ್ಲರೂ ಇದು ಏನಾಗಿದೆ ಅಂದರೆ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಅದಾರ. ಎಲ್ಲರೂ ನಮ್ಮ ಕಾರ್ಯಕರ್ತರು ಚೆನ್ನಾಗಿದ್ದಾರೆ. ನಮ್ಮ ಲೀಡರ್ಸ್ಗಳು ಆದಂಥ ಇವೇನು ಸಣ್ಣ ಪುಟ್ಟ ವಿಚಾರಗಳು ಇವನ್ ದೊಡ್ಡದಾಗಿ ಬೆಳೆಸೋದು ಬೇಕಾಗಿದ್ದಲ್ಲ. ಅದರ ಮೀಡಿಯಾದವರು ಸೇರ್ಕೊಂಡ್ರಿ ನೀವು. ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಇದಾಗ್ತಾ ಇತ್ತು ಅಷ್ಟೇ. ಬಿಟ್ರೆ ನೋಡೋಣ ಮೇ 4ನೇ ತಾರೀಕು ತನಕ ಕಾವು ಹೆಂಗಿರ್ತೈತಿ ಈಗ. ಬಟ್ ಎಲ್ಲ ಜನತೆ ಒಳ್ಳೆ ಒಂದು ಅಭಿಪ್ರಾಯ ಇದೆ. ಒಳ್ಳೆ ಕೆಲಸ ಕಾರ್ಯಗಳಾಗಿದ್ದಾವು. ಒಳ್ಳೆ ರೀತಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ, ಅದರಲ್ಲಿ ನಮ್ಮ ಶಾಸಕರು ನಾವಾಗಲಿ ಅವರಾಗಲಿ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ. ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅವರು ಬಂದು ಏನು ಮಾಡಿರಲ್ಲ ಕೆಲಸ. ಜಬ್ಬಾರ್ ಅವರಿಂದ ಅದೇ ಪ್ರಮಾಣದಲ್ಲಿ ಮಾಡಿದ್ರು ಸರ್. ಅದೇ ಥರ ಮಾಡಿದ್ರ ಸರ್. ಇನ್ನು ಸಲೀಂ ಅಹಮದ್ ಅವರೆಲ್ಲ ಅವ್ರು ಇಲ್ಲಿ ಹೈಕಮಾಂಡ್ನವ್ರು ಸಲೀಂ ಅಹಮದ್ ಇವ್ರನ್ನ ಹಾಕಿದ್ರು. ಇಲ್ಲಿ ಅವರು ಕಾರ್ಯಕರ್ತರ ಕೆಲಸ ಮಾಡಿದ್ರು. ಒಳ್ಳೆಯ ರೀತಿಯಿಂದ ಅವ್ರವ್ರ ವಾರ್ಡ್ನಲ್ಲಿ ಜವಾಬ್ದಾರಿಯಾಗಿ ಎಲ್ಲ ಭಾಳ ಜನ ಇದ್ರು. ನಮ್ಮ ಮೈಸೂರು ತನ್ವೀರ್ ಸೇಠು, ಮತ್ತೆ ನಮ್ಮ ಯಾಸಿರ್ ಪಠಾಣು, ಬಲ್ಕಿಶ್ ಬಾನು ಎಲ್ಲರೂ ಬಂದಿದ್ರು. ಎಲ್ಲರೂ ಬಂದು ಅವ್ರವ್ರ ಪರಿಚಯಸ್ಥರು ಅವ್ರವ್ರಿಗೆಲ್ಲರಿಗೂ ಕೂತ್ಕೊಂಡು ಕ್ಯಾನ್ವಾಸ್ ಮಾಡಿ ಒಟ್ಟು ಕಾಂಗ್ರೆಸ್ಗೆ ಓಟ್ ಹಾಕ್ಸ್ಬೇಕು ಅಂತ ಎಲ್ಲರೂ ಕೇಳ್ಯಾರ. ಮಾತಾಡ್ತಾ ಹೇಳಿದಾರೆ ಅವರು, ಬುದ್ಧಿವಂತರು ಇದ್ರೆ ಆಗಲ್ಲ ಅವ್ರಿಗೆ, ದಡ್ಡರು ಮಾತ್ರ ಬೆಳೆಸ್ತಾರೆ, ಯಾರು ಅಂತೇಳಿ ಜಬ್ಬಾರ್ ಯಾರು ಬುದ್ಧಿವಂತರು? ಶಾಮೂರ್ ಅವರು ಬುದ್ಧಿವಂತರನ್ನ ಮಾತ್ರ ಹತ್ರ ಕಿಟ್ಗಳಲ್ಲ, ದಡ್ಡನ್ನು ಬೆಳೆಸ್ತಾರೆ ಅಂತೇಳಿ ಟಿವಿನಲ್ಲಿ ಮಾತಾಡಿದ್ದಾರೆ ಸರ್. ಅವನು ಬುದ್ಧಿವಂತ ಅಂತ ಸಂಜಯ್ ದತ್ ಏನಪ್ಪ ಅಭಿಷೇಕ್ ದತ್ ವರದಿ ಕೊಟ್ಟಿದ್ದಾರೆ ಸರ್. ಏನಂತ ಇಲ್ಲಿ ತಡಿಯಪ್ಪ. ಈಗ ಅವರು ಎಲ್ಲರೂ ನಿಲ್ಲೋದು ಗೆಲ್ಲಕ್ಕೆ ನಿಲ್ಲೋದು. ಹಂಗಾಗಿ ಅವ್ರವ್ರ ಪಾರ್ಟಿಯಿಂದ ನಾವು ಗೆಲ್ತೇವೆ ಅಂತಾರ. ನಾವಾದರೂ ಗೆಲ್ತೇವೆ ಅಂತಾನೆ ಹೇಳೋದು. ಯಾರೇ ಮತ್ತೆ ಸೋಲ್ತೇವೆ ಅಂತಾರೆ ಯಾರ?
ಬಟ್ ಜನಗಳ ಒಂದು ನೋಡಿದರೆ ವೋಟಿಂಗ್ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಅಂತೂ ನೋಡಿದೆ ನಾನು. ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಆದರೆ ದಾವಣಗೆರೆ ಉಪಚುನಾವಣೆ ಅಲ್ಪಸಂಖ್ಯಾತ ಕಾಂಗ್ರೆಸ್ ನಾಯಕರ ಬೆನ್ನುಮತಕ್ಕೆ ಒಂದು ರೀತಿ ವೇದಿಕೆ ಆಯಿತು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ಅದೇ ಹೇಳಿದಲ್ಲಿ ನಿಮ್ಮ ಕ್ರಿಯೇಷನ್ ನೀವು ಇದು 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 ಅಲ್ಲೇ ಅಲ್ಲ, ಇದು 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 ವೇದಿಕೆನೇ ಅಲ್ಲಪ್ಪ, ಇದು ಏನು ಅಂತಾನೆ ಅಲ್ಲ. ಎಲ್ಲ ನಾವು ಮಾಡಿಲ್ಲ, ಅವರು ಪ್ರೆಸ್ ಮೀಟ್ ಕರ್ತಿದ್ರು ಸರ್. ಯಾರು ನಾಯಕರುಗಳು ಕೆಲವರು ಏನು ಅದೇ ಪ್ರೆಸ್ ಮೀಟ್ ಮಾಡಿ ಈ ಥರ ಮಾತಾಡ್ತಿದ್ರು. ಏನಂತ ಅದೇ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ಒಂದು ಗುಂಪು. ಸ್ಟಾರ್ಟಿಂಗ್ ಹೇಳಿದ್ರಲ್ಲ, ಅದು ಹೇಳ್ತಾನೆ ನೋಡಪ್ಪ. ಸ್ಟಾರ್ಟಿಂಗ್ ಹೇಳಿದ್ರು ಅದು ಏನು ಬೇಕಾಗಿದ್ದಿಲ್ಲ. ಎಲ್ಲರೂ ಕೂತ್ಕೊಂಡೇ ಡಿಸೈಡ್ ಮಾಡಿದ್ದಲ್ಲ, ಎಲ್ಲರೂ ಹೈಕಮಾಂಡ್ ಮೇಲೆ ಬಿಟ್ಟಿದ್ದು. ಹೈಕಮಾಂಡ್ ಯಾರಿಗೆ ಕೊಡ್ತದ್ದು ಕೊಡ್ರಪ್ಪ ಅಂದ್ವಿ ನಾವು. ಪ್ರಚಾರ ಕರೆದ ಬರ್ತಿದ್ದೆ ಅಂತ ಇವರು ಅಬ್ದುಲ್ ಜಬ್ಬಾರ್ ಅವರು ನಾನು ಕರೆದೇ ಇಲ್ಲ ಅಂತೇಳಿ. ನಾವು ಈಗ ಅದೇ ಕೆಲವೊಂದು ಮುಸ್ಲಿಂ ಲೀಡರ್ಸ್ಗಳು ಜಬ್ಬಾರ್ ಷಡ್ಯಂತ್ರ ಮಾಡಿದ್ರು, ಕ್ರಮಕ್ಕೆ ಆಗ್ಬೇಕು ಅಂತೇಳಿ. ಅದಕ್ಕೆ ಸಸ್ಪೆಂಡ್ ಕಿಂತ ಮುಂಚೆ ಇವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ. ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಘಟಕಕ್ಕೆ, ರಾಜ್ಯಾಧ್ಯಕ್ಷ MLCಗೆ ಅಲ್ಪಸಂಖ್ಯಾತ ರಾಜಸ್ಥಾನಕ್ಕೆ. ಈಗ ಇದ್ರಾಗ ಪ್ರಾಕ್ಟಿಕಲ್ ಆಗಿ ನಾನು ಕೇಳಿದರೆ, ಇಲ್ಲಿ ಗ್ರಾಸ್ ರೂಟ್ನಾಗ ಏನು ನಡೀತೈತಿ ಅನ್ನೋದಕ್ಕೆ ಈಗ ಅವ್ರು ಹೇಳಿದರು ಇವ್ರು ಹೇಳಿದರು ಅನ್ನೋದಕ್ಕಿಂತ ಎಲ್ಲ ಲೀಡರ್ಸ್ಗಳು ಇದ್ದರು, ಹೈಕಮಾಂಡ್ ಇತ್ತು, ಅವ್ರವರೇ ಡಿಸೈಡ್ ಮಾಡ್ಕೊಂತಾರೆ. ನಾನೇನು ಇದ್ರಾಗ ಹೇಳ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಅವರು ಏನು ಪ್ರಾಕ್ಟಿಕಲ್ಲಾಗಿ ಏನೇನು ನಡೆದೈತಿ ಅನ್ನೋದು ಅವ್ರಿಗೆ ಗೊತ್ತು, ನನಗಿಂತ ಜಾಸ್ತಿ ಅಲ್ರ. ಹಾಗಾಗಿ ನಾನು ಇದ್ರ ಬಗ್ಗೆ ಅಷ್ಟು ನಾನು ಡೀಪಾಗಿ ಹೋಗಿಲ್ಲ ನೋಡ್ರಪ್ಪ. ಇದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳಲ್ಲ. ಏನು ಹೊಸ್ದಾಗಿ ಮಾಡ್ತಿಲ್ಲ, ಇದು 94 ಅದೇ ಕೆಲಸ ಮಾಡಿರೋದು. ಅವಾಗ ಮುಚ್ಚು ಮಾಡ್ತಿದ್ರು, ಈಗ ಓಪನ್ ಆಗಿ ಮಾಡ್ತಿದಾರೆ ಅಷ್ಟೇ. ಜಮೀರ್ ಅಹಮದ್ ಅವರೇನೋ ಫಂಡಿಂಗ್ ಮಾಡಿದ್ರು ಅಂತ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಸುಳ್ಳಿರ್ಬೋದು, ನನಗೇನೋ ಗೊತ್ತಿಲ್ಲ. ಹಂಗೆ ಯಾಕೆ ಫಂಡಿಂಗ್ ಮಾಡ್ತಾರೆ ಅವರು? ಬಂದು ಇಲ್ಲಿ ಊಟ ಮಾಡಿ ನಮ್ಮ ಜೊತೆಗಿದ್ದು ಎಲ್ಲ ಮಾಡ್ಯಾರ, ನಮ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟಾರ ಜಮೀರ್ ಅಹಮದ್. ನನಗೇನೋ ಡೌಟಪ್ಪ, ಅವೆಲ್ಲ ಸುಳ್ಳು. ಒಂದು ಕ್ಯಾನ್ವಸ್ಗೆ ಬಂದಿಲ್ಲ ಅವರು. ಇಲ್ಲ ಎರಡು ಹತ್ರ ಅವ್ರಿಗೆ ಕೇರಳ ಮತ್ತು ಬಾಗಲಕೋಟೆಗೆ ಹೋಗ್ಬೇಕಾಯ್ತು. ಆ ದೃಷ್ಟಿಯಾಗಿ ಅವ್ರು ಹೇಳೇಬೋದು, ಬರ್ಬೇಕಾದ್ರೆ ಹೇಳೇಬೋದು. ನಿನ್ನೆ ಪ್ರೆಸ್ ಮೀಟ್ ಮಾಡಿದ ಸರ್ ರಿಜ್ವಾನ್ ಅವರು